ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿನ ಬೇಯಿಸಿ ತೆಗೆದಿರುವಂತಹ ರಸದಲ್ಲಿ ತಿಳಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿತೌಟ್ ಗ್ರೈಂಡಿಂಗ್, ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಮೊದಲು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಿದ್ದಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ 10 ನಿಮಿಷ ನೆನೆಸಿಟ್ರೆ ಬೇಗ ಬೇಯುತ್ತೆ. ಹಾಗಾಗಿ ನಂತರ ಬೇಳೆ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1/4 ಸ್ಪೂನಷ್ಟು ಹಳದಿ ಪೌಡರ್ನ ಹಾಕ್ತಾಯಿದ್ದೀನಿ. ಬೇಳೆ ಬೇಯಿಸುವಾಗಲೇ ಹಳದಿ ಪೌಡರ್ನ ಹಾಕ್ಕೊಂಡ್ರೆ ಸಾಂಬಾರು ಒಳ್ಳೆ ಕಲರ್ ಬರುತ್ತೆ. ಹಾಗೆ ಲಿಡ್ಡನ್ನು ಕವರ್ ಮಾಡಿ 4ರಿಂದ 5 ವಿಷಲ್ ಬರೆಸಬೇಕು. 4ರಿಂದ 5 ವಿಷಲ್ ಬರೆಸಿದ್ರೆ ಸಾಫ್ಟಾಗಿ ಬೇಯುತ್ತೆ. 4 ವಿಷಲ್ ಆದ ನಂತರ ಸಂಪೂರ್ಣ ತಣ್ಣಗಾದ ನಂತರನೇ ಲಿಡ್ಡನ್ನು ಓಪನ್ ಮಾಡಬೇಕು. ನೆಕ್ಸ್ಟ್ ಸೋರೆಕಾಯಿ ಬೇಯಿಸಿದಂಥ ರಸನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು. 1 ಸ್ಪೂನಷ್ಟು ಜೀರಿಗೆ, 4 ಹಸಿಮೆಣಸಿನ್ಕಾಯಿ, 4ರಿಂದ 5 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ದು ಟೊಮೊಟೊ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಹಣ್ಣಾಗಿರಬೇಕು, ರಸ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ 1/4 ಸ್ಪೂನಷ್ಟು ಹಳದಿ ಪೌಡರು, ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು. ಹೀಗೆ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ರಸ ಚೆನ್ನಾಗಿ ಬಿಟ್ಟು ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ಘಮ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು 10 ನಿಮಿಷ ಬೇಯಿಸಿದ್ದೆ. ನಂತರ ಲಿಡ್ಡನ್ನು ಓಪನ್ ಮಾಡಿ, ಒಂದು ವೇಳೆ ದಪ್ಪ ಇದ್ದರೆ, ಸಿಗೋ ಥರ ಇದ್ದರೆ ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಬೇಕು ಹಂಗೆ ಸೌಟಲ್ಲಿ. ಇಲ್ಲ ಅಂತಂದರೆ ಬೇಯಿಸಿಟ್ಟಿರೋವಂಥ ಬೇಳೆನ ಇದಕ್ಕೆ ಹಾಕಬೇಕು. ಬೇಳೆ ಕೂಡ ಸ್ವಲ್ಪ ಲೈಟಾಗಿ ಸಾಫ್ಟ್ ಮಾಡ್ಕೊಳ್ಬೇಕು. ಸ್ಪೂನಲ್ಲೇ ಸಾಫ್ಟ್ ಮಾಡಿ ಹಾಕಬೇಕು. ಆಗ ಸಾಂಬಾರು ಕೂಡ ತಿಕ್ಕಾಗಿ ಬರುತ್ತೆ. ಬೇಯಿಸಿಟ್ಟಿದ್ದಂಥ ಬೇಳೆನ ಸಂಪೂರ್ಣವಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನೀವು, ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ. ಈಗ ಇದಕ್ಕೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ನಿಂಬೆಹಣ್ಣು ಹತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಸಾಂಬಾರು ಪೌಡರು, ಹಾಗೆ ಅರ್ಧ ಸ್ಪೂನು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನು ಜಾಗೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ತುರಿದಿಟ್ಕೊಂಡಿದ್ದಂಥ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಸಾಂಬಾರು, ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ತುರಿದಿಟ್ಟಿರುವಂಥ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರು ಅಚ್ಕಾರದ ಪುಡಿನ ಬಳಸ್ಬೋದು. ಖಾರ ತಿನ್ನಲ್ಲ, ಸ್ವೀಟ್ ಬೇಕು ಅಂದರೆ ಸಾಂಬಾರು, ಅಚ್ಕಾರದ ಪುಡಿನ ಲೆಸ್ ಮಾಡಿ 1.5 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಕುದಿಬೇಕು. ಕುದಿ ನಂತರ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಇಂಗು, ಹಾಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಂಗು ತುಂಬ ಒಳ್ಳೆಯದು, ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ಇಂಗು ಹಾಕೋದ್ರಿಂದ ತಿಳಿ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಇಂಗು ಇದ್ದರೆ ಆ್ಯಡ್ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಗ್ಗರಣೆ ಹಾಕಿದ ನಂತರ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ ತಿಳಿ ಸಾಂಬಾರು. ಸೋರೆಕಾಯಿ, ಹುರುಳಿಕಾಳು, ಹಾಗೆ ಸೊಪ್ಪನ್ನು ಬೇಯಿಸಿದ ರಸದಿಂದ ಕೂಡ ಹೀಗೆ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀರನ್ನ ಇಟ್ಟು ಡೈರೆಕ್ಟಾಗಿ ಮಾಡೋದಕ್ಕಿಂತ ಈ ರೀತಿ ರಸ ತೆಗೆದು ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.